ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳು ಟಾಫಿ ಆ್ಯಪ್ ಮೂಲಕ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ಅದರಲ್ಲಿ ಬರುವಂತಹ 9 ಚಟುವಟಿಕೆಗಳನ್ನು ಹೇಗೆ ಮೌಲ್ಯಮಾಪನ ಮಾಡಿ ಮುಗಿಸೋದು ಅನ್ನೋದನ್ನು, ಜೊತೆಗೆ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ TOFEI ಟೋಫೆ ಆ್ಯಪ್ ಅಂತ ಟೈಪ್ ಮಾಡಿ. ಹಾಗಿಲ್ಲಿ ಬರುತ್ತೆ ಟೋಫೆ ಆ್ಯಪ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ. ನಿಮಗಿಲ್ಲಿ ಕಾಣಿಸ್ಬೋದು ಟೋಫೆ ಕಾಂಪ್ಲಿಯನ್ಸ್ ಎಕ್ಸ್ ಅಂತೇಳಿ. ಈ ಆ್ಯಪನ್ನು ಇನ್ಸ್ಟಾಲ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಟೋಫೆ ಕಾಂಪ್ಲಿಯನ್ಸ್ ಅಸೆಸ್ಮೆಂಟ್ ಅಂತೇಳಿ ಈ ರೀತಿ ನಿಮ್ಮ ಮುಂದೆ ಡಿಸ್ಪ್ಲೇ ಕಾಣಿಸುತ್ತೆ. ಸೆಲೆಕ್ಟ್ ಸ್ಟೇಟ್ನಲ್ಲಿ ಸ್ಟೇಟನ್ನು ಡ್ರಾಪ್ ಡೌನಿಂದ ನೀವು ಯಾವ ಸ್ಟೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇರುವಂತಹ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ, ಕ್ಯಾಮ್ರಾ ಮತ್ತು ಲೊಕೇಶನ್. ಓಕೆ ಅಂತ ಕ್ಲಿಕ್ ಮಾಡಿ. ಆಗ ರೆಕಾರ್ಡ್ ವಿಡಿಯೋ ಪರ್ಮಿಷನ್ ಕೇಳುತ್ತೆ, ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಆನಂತರ ಲೊಕೇಶನ್ ಕೇಳುತ್ತೆ, ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಪರ್ಮಿಷನ್ಸನ್ನು ಗ್ರ್ಯಾಂಟ್ ಕೊಡಬೇಕು. ಅದಾದ ನಂತರ ಟೋಫೆ ಅನುಸರಣೆ ಮೌಲ್ಯಮಾಪನ ಅಪ್ಲಿಕೇಶನ್ ಅಂತ ಈ ರೀತಿಯ ಲಾಗಿನ್ ಪೇಜ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇದರಲ್ಲಿ ಬಳಕೆದಾರರ ಹೆಸರನ್ನು ನಮೂದಿಸಿ ಅಂತಿದೆ. ಬಳಕೆದಾರರ ಹೆಸರಲ್ಲಿ ನಿಮ್ಮ ಶಾಲೆಯ ಇಲಾಖೆ ಆಲ್ರೆಡಿ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡನ್ನು ಡಿಫಾಲ್ಟಾಗಿ ಸೆಟ್ ಮಾಡಿ ಕೊಟ್ಟಿದೆ. ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಇದನ್ನೇ ನೀವು ಹಾಕಬೇಕಾಗುತ್ತೆ. ಬಳಕೆದಾರರ ಹೆಸರನ್ನು ನಮೂದಿಸಿ ಅಂತಿದ್ದಲ್ಲಿ ನೀವು ಡೈಸ್ ಕೋಡನ್ನು ಹಾಕಿ, ನೆಕ್ಸ್ಟ್ ಪಾಸ್ವರ್ಡ್ ನಮೂದಿಸಿ ಅಂತಿದೆಯಲ್ಲ ಅದರಲ್ಲಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯ ಪಾಸ್ವರ್ಡನ್ನು ನೀವು ಟೈಪ್ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಲಾಗಿನ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಆಗ ಈ ರೀತಿಯ ಟೋಫೆ ಅಸೆಸ್ಮೆಂಟ್ ಆ್ಯಪಿನ ಹೋಮ್ ಪೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಏನು ಕಾಣಿಸಿದೆಯಲ್ಲ ಟೋಫೆ ಮೌಲ್ಯಮಾಪನ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ವಯಂ ಮೌಲ್ಯಮಾಪನ ನಮೂನೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಲು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟೇಟ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ, ಡಿಸ್ಟಿಕ್ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ತಾಲೂಕನ್ನು ಅಥವಾ ತಹಸೀಲ್ ನೇಮ್, ವಾರ್ಡ್, ಬ್ಲಾಕ್ ಏನಿದೆಯೋ ಅದನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ವಲಯದ ಹೆಸರನ್ನು ನೀವು ಹಾಕಬೇಕಾಗುತ್ತೆ. ನಂತರ UDISE ಅಂದರೆ ಯುಡೈಸ್ ಕೋಡ್, ನಿಮ್ಮ ಶಾಲೆಯ ಡೈಸ್ ಕೋಡ್ ಇರುತ್ತಲ್ಲ ಆ ಡೈಸ್ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕು. ಅದಾದ ನಂತರ ಸಂಸ್ಥೆಯ ಹೆಸರು ಪ್ರಮಾಣ ಪತ್ರದ ಮೇಲೆ ಮುದ್ರಿಸಲಾಗುವುದು. ಅಂದರೆ ನೀವು ಇದನ್ನೆಲ್ಲ ಮೌಲ್ಯಮಾಪನ ಚಟುವಟಿಕೆಗಳನ್ನು ಮಾಡಿದ ನಂತರ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಶಾಲೆಯ ಹೆಸರನ್ನು ಸರಿಯಾಗಿ ಬರೀಬೇಕು. ಬಟ್ ಇಲ್ಲಿ ಆಲ್ರೆಡಿ ಫೆಚ್ ಆಗಿದೆ. ನೆಕ್ಸ್ಟ್ ಇನ್ನು ಕೆಳಗಡೆ EI ಟೈಪ್ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಟೈಪ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮದು ಗೌರ್ಮೆಂಟ್ ಸ್ಕೂಲ್, ಸೊ ಅದಕ್ಕೋಸ್ಕರ ನಾನೀಗ ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ ಅಥವಾ ಏಡೆಡ್ ಸ್ಕೂಲ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಶಿಕ್ಷಣ ಸಂಸ್ಥೆಗಳ ದೂರವಾಣಿ ಸಂಖ್ಯೆ ಅಂತಿದೆಯಲ್ಲ ಅದನ್ನು ಟಚ್ ಮಾಡಿ ನಿಮ್ಮ ಮುಖ್ಯ ಗುರುಗಳ ಮೊಬೈಲ್ ನಂಬರನ್ನ ಇಲ್ಲಿ ಟೈಪ್ ಮಾಡಿ. ಅದಾದ ನಂತರ ಶಿಕ್ಷಣ ಸಂಸ್ಥೆಗಳ ಇಮೇಲ್ ವಿಳಾಸ ಅಂತಿದೆಯಲ್ಲ, ನಿಮ್ಮ ಶಾಲೆಯ ಇಮೇಲ್ ವಿಳಾಸ ಇದ್ದರೆ ಹಾಕಿ ಅಥವಾ ಮುಖ್ಯ ಗುರುಗಳ ಇಮೇಲ್ ವಿಳಾಸವನ್ನು ಹಾಕಬಹುದು. ನೆಕ್ಸ್ಟ್ ಮೌಲ್ಯಮಾಪಕರ ಹೆಸರು ಅಂತಿದ್ದಲ್ಲಿ ನೀವು ಯಾರು ಮೌಲ್ಯಮಾಪನ ಮಾಡ್ತಿದ್ರು ಅಂದರೆ ಆ ಶಾಲೆಯ ಮುಖ್ಯಸ್ಥರು, ಮುಖ್ಯ ಗುರುಗಳ ಹೆಸರನ್ನು ನೀವಿಲ್ಲಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಈ ಎಲ್ಲ ಮಾಹಿತಿಯನ್ನು ಹಾಕ್ತಿದ್ದೀನಿ. ಎಲ್ಲವನ್ನು ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಮೌಲ್ಯಮಾಪನ ಚಟುವಟಿಕೆಗಳು ಶುರುವಾಗುತ್ತೆ. C1A ಆ್ಯಕ್ಟಿವಿಟಿಯಲ್ಲಿ ಶಿಕ್ಷಣ ಸಂಸ್ಥೆಯ ಆವರಣದ ಒಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ. ಇದಕ್ಕೆ 10 ಅಂಕಗಳಿವೆ. ಆ ರೀತಿಯ ಫಲಕ ನೀವು ಪ್ರದರ್ಶನ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆ ಫಲಕ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಕೆಳಗಡೆ ನಿಮಗೆ ಡಿಸ್ಪ್ಲೇ ಆಗ್ತಿದೆ, ನೋಡಿರ್ಬೋದು ನೀವು. ತಂಬಾಕು ಮುಕ್ತ ವಲಯ ಅಂತ ಈ ರೀತಿ ನೀವು ಬೋರ್ಡನ್ನು ಬರೆಸಿದ್ರೆ ಎಸ್ ಅಂತ
ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿದರೆ ಮತ್ತೇನೂ ಮಾಡೋದು ಬೇಕಾಗಿಲ್ಲ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಆವರಣದೊಳಗೆ ಈ ರೀತಿ ತಂಬಾಕು ಮುಕ್ತ ಪ್ರದೇಶ ಅಂತ ಫಲಕ ಇತ್ತು ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಪ್ಚರ್ ಪಿಕ್ಚರ್ ಅಂತೇಳಿ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ಫಲಕವನ್ನು ನೀವಿಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೀಗ ಕ್ಯಾಪ್ಚರ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಕೆಲವೊಂದಿಷ್ಟು ಪರ್ಮಿಷನ್ಸ್ ಕೇಳುತ್ತೆ. ಆಗ ಓನ್ಲಿ ದಿಸ್ ಟೈಮ್ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ರಿಕ್ವೈರ್ಡ್ ಅಂತೇಳಿ ಕ್ಯಾಮ್ರಾ ಆ್ಯಂಡ್ ಲೊಕೇಶನ್ ಪರ್ಮಿಷನ್ಸ್ ಆರ್ ರಿಕ್ವೈರ್ಡ್ ಟು ಕ್ಯಾಪ್ಚರ್ ಜಿಯೋ ಟ್ಯಾಗ್ಡ್ ಇಮೇಜಸ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ನ ಲೊಕೇಶನನ್ನು ಆನ್ ಮಾಡಿ ಕ್ಯಾಪ್ಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಗ ಕ್ಯಾಮ್ರಾ ಈ ರೀತಿಯಾಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ಕ್ಯಾಮ್ರಾವನ್ನು ಸೆಟ್ ಮಾಡಿಕೊಂಡು ಇಲ್ಲಿರುವಂತಹ ನಿಮ್ಮ ಶಾಲೆಯಲ್ಲಿರುವಂತಹ ಬೋರ್ಡ್ನ ಫೋಟೋವನ್ನು ಕ್ಲಿಕ್ ಮಾಡಿ, ನಂತರ ರೈಟ್ ಸೈಡ್ ಇರುವಂತಹ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ C1B ಆ್ಯಕ್ಟಿವಿಟಿಯಲ್ಲಿ ಹೆಸರು, ಪದವಿ, ದೂರವಾಣಿ ಸಂಖ್ಯೆಯನ್ನು ಫಲಕದಲ್ಲಿ ಉಲ್ಲೇಖಿಸಲಾಗಿದೆಯೇ ಅಥವಾ ನವೀಕರಿಸಲಾಗಿದೆಯೇ ಅಂತ ಇದೆ. ಎಸ್, ಅದೇ ಬೋರ್ಡಲ್ಲಿ ನೀವು ಬರೆಸಿದ್ರಿ ಅಂದರೆ 1ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಬರೆಸಿದ್ದೀರಾ ಬಟ್ ಬೇರೆ ಬೋರ್ಡಲ್ಲಿ ಇದೆ ಅಂತಂದರೆ 2ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೆಸಿ ಇಲ್ಲ ಅಂತಂದರೆ ಆಗ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಬೋರ್ಡ್ ಅಂತ ಏನಾದರೂ ಸೆಲೆಕ್ಟ್ ಮಾಡಿದರೆ ನೀವು ಫೋಟೋ ತೆಗೆಯೋ ಅವಶ್ಯಕತೆ ಇಲ್ಲ. ಒಂದು ವೇಳೆ 2ನೇ ಆಪ್ಷನ್ ಡಿಫ್ರೆಂಟ್ ಬೋರ್ಡ್ ಇದೆ ಅಂತ ಏನಾದರೂ ಸೆಲೆಕ್ಟ್ ಮಾಡಿದರೆ ನೀವು ಮತ್ತೆ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ನೋ ಅಂತ ಏನಾದರೂ ಇಲ್ಲ, ನಿಮ್ಮ ಹತ್ರ ಆ ಬೋರ್ಡ್ ಬರೆಸಿಲ್ಲ ಅಂತಂದರೆ ನೋ ಅಂತ ಕೂಡ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ನಂತರ C2A ಕ್ವಶನಲ್ಲಿ ಅಸೆಸ್ಮೆಂಟಲ್ಲಿ ಶಿಕ್ಷಣ ಸಂಸ್ಥೆಯ ಪ್ರವೇಶ ದ್ವಾರ ಅಥವಾ ಗಡಿಗೋಡೆಯಲ್ಲಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಂಬ ಫಲಕದ ಪ್ರದರ್ಶನ ಇದೆ ಅಂತ ಕೇಳುತ್ತೆ. ಆ ಪ್ರದರ್ಶನ ಮಾಡಬೇಕಾದಂತಹ ಫಲಕ ಯಾವ ರೀತಿ ಇರಬೇಕಂತ ನೀವು ಇಲ್ಲಿ ಕೆಳಗೆ ನೋಡ್ಬೋದು. ಇಂತಹ ಬೋರ್ಡು ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದರೆ ನೀವು ಮತ್ತೆ ಈಗ ಹಿಂದೆ ತೋರಿಸಿದ್ನಲ್ಲ ಆ ರೀತಿ ಆ ಬೋರ್ಡಿನ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಇಮೇಜನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ C2B ಕ್ವಶನಲ್ಲಿ ಹೆಸರು, ಪದವಿ, ದೂರವಾಣಿ ಸಂಖ್ಯೆಯನ್ನು ಫಲಕದಲ್ಲಿ ಉಲ್ಲೇಖಿಸಲಾಗಿದೆಯೇ ಅಥವಾ ನವೀಕರಿಸಲಾಗಿದೆಯೇ ಅಂತ ಬರುತ್ತೆ. ಸೇಮ್ ಆಗಲೇ ಅದೇ ರೀತಿ ಅದೇ ಬೋರ್ಡಲ್ಲಿದೆ ಅಂದರೆ ಎಸ್ ಇಂದ ಸೇಮ್ ಬೋರ್ಡ್ ಸೆಲೆಕ್ಟ್ ಮಾಡಿ. ಬೇರೆ ಬೋರ್ಡ್ ಇದ್ದರೆ ಎಸ್ ಇಂದ ಡಿಫ್ರೆಂಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಮತ್ತೆ ಕ್ಯಾಮ್ರಾ ಬರುತ್ತೆ. ಅಥವಾ ಬರೆದಿದ್ದಿಲ್ಲ ಅಂತಂದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈಗ C3 ಅಂದರೆ ಕ್ವಶನರಿ 3 ಬರುತ್ತೆ. ಆವರಣದೊಳಗೆ ತಂಬಾಕು ಉತ್ಪನ್ನಗಳನ್ನು ಬಳಸಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಅಂದರೆ ಸಿಗರೇಟ್, ಬೀಡಿ ತುಂಡುಗಳು ಅಥವಾ ಬಿಸಾಡಲಾದ ಗುಟ್ಕಾ, ತಂಬಾಕು ಪೌಚುಗಳು ಉಗುಳಿರುವುದು, ಅಂತಹ ಯಾವುದೇ ಉತ್ಪನ್ನಗಳು ಬಿದ್ದಿರೋದಿಲ್ಲ ಅಥವಾ ಉಗುಳಿರೋದಿಲ್ಲ ಅಂತಂದರೆ ಎಸ್. ಇಫ್ ನೋ ಟೊಬ್ಯಾಕೋ ಲಿಟರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ಏನಾದರೂ ಬಿದ್ದಿತ್ತು, ತಂಬಾಕು ಉತ್ಪನ್ನಗಳಾಗಿರ್ಬೋದು, ಉಗುಳಿರೋದಾಗಿದ್ರು ಇತ್ತು ಅಂತಂದರೆ ನೋ ಇಫ್ ದೇರ್ ಈಸ್ ಟೊಬ್ಯಾಕೋ ಲಿಟರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ C4ಅಲ್ಲಿ ತಂಬಾಕಿನ ಹಾನಿಗಳ ಕುರಿತು ಪೋಸ್ಟರ್ ಅಥವಾ ಇತರ ಜಾಗೃತಿ ಸಾಮಗ್ರಿಗಳನ್ನು ಆವರಣದಲ್ಲಿ ಪ್ರದರ್ಶಿಸಲಾಗಿರುವುದು ಅಂತಿದೆ. ಅದರಲ್ಲಿ ನಿಮಗೆ ಕೆಳಗೆ ಕಾಣಿಸ್ತಿರ್ಬೋದು ಈ ರೀತಿಯ ಪೋಸ್ಟರ್ಸ್ ನಿಮ್ಮ ಶಾಲೆಯಲ್ಲಿ ನೀವು ಹಾಕಿದ್ರಿ ಅಂತಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದನ್ನು ಕೂಡ ಕ್ಯಾಪ್ಚರ್ ಇಮೇಜ್ ಮಾಡಿ ಕ್ಲಿಕ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಇಂಥ ಪೋಸ್ಟರ್ಸನ್ನು ಹಾಕಿಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ C5 ಕ್ವಶನಲ್ಲಿ ಕಳೆದ 6 ತಿಂಗಳ ಅವಧಿಯಲ್ಲಿ ತಂಬಾಕು ನಿಯಂತ್ರಣದ ಬಗ್ಗೆ ಯಾವುದೇ ರೀತಿಯ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅಂತಿದೆ. ಒಂದು ವೇಳೆ ನೀವು 6 ತಿಂಗಳ ಅವಧಿಯಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಮತ್ತು ನೀವು ಕಾರ್ಯಕ್ರಮ ಆಯೋಜಿಸಿರುವುದರ ಬಗ್ಗೆ ಯಾವುದಾದ್ರೂ ಫೋಟೋ ಏನಾದರೂ ಇದ್ದರೆ ಅದನ್ನು ನಾವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಕಾರ್ಯಕ್ರಮ ಆಯೋಜಿಸಿಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ತಂಬಾಕು ಮಾನಿಟರ್ಗಳ ಹುದ್ದೆ ಮತ್ತು ಹೆಸರುಗಳು, ದೂರವಾಣಿ ಸಂಖ್ಯೆಯನ್ನು ಫಲಕಗಳ ಮೇಲೆ ನಮೂದಿಸಲಾಗಿದೆಯೇ ಅಂತ ಇದೆ. ಅಂದರೆ
ತಂಬಾಕು ಮಾನಿಟರ್ಗಳು ಅಂದರೆ ನಿಮ್ಮಲ್ಲಿರುವಂಥ ಶಿಕ್ಷಕರಲ್ಲಿ ಯಾರನ್ನಾದರೂ ತಂಬಾಕು ಮಾನಿಟರ್ ಅಂತೇಳಿ ನೀವೇನಾದರೂ ಒಪ್ಪಿಸಿದರೆ ಅವರ ಹೆಸರುಗಳನ್ನು, ದೂರವಾಣಿ ಸಂಖ್ಯೆಯನ್ನು ನೀವು ನೋಟಿಸ್ ಬೋರ್ಡ್ಗೆ ಬರೆದು ಫಲಕವನ್ನು ಹಾಕಿದ್ದೀರಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಆ ರೀತಿ ಬರೆದಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಆ ಫಲಕದ್ದು. ಒಂದು ವೇಳೆ ಮಾಡಿದ್ದಿಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನೋಡ್ಬೋದು ಯಾವ ರೀತಿ ನೀವು ಆ ನೋಟಿಸನ್ನು ಹಾಕಬೇಕಾಗುತ್ತೆ ಅನ್ನೋದಕ್ಕೆ ಕೆಳಗಡೆ ಫೋಟೋ ಕೂಡ ಬರ್ತಾ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ಈಗ ನೀವು ಇಂದಿನ ಪ್ರಶ್ನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಅಂದಾಗ ಕೂಡ ಅಲ್ಲಿ ಕೂಡ ಫೋಟೋ ಇತ್ತು. ಈ ರೀತಿ ನೀವು ಆ ರೀತಿಯ ದಾಖಲೆಯನ್ನು ಇಟ್ಟಿದ್ದೀರಾ ಅನ್ನೋದನ್ನು ಇಲ್ಲಿ ಕೇಳುತ್ತೆ ಆ ಇಮೇಜನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈಗ C7ನಲ್ಲಿ ಶಿಕ್ಷಣ ಸಂಸ್ಥೆಯ ನೀತಿ ಸಂಹಿತೆಯ ಮಾರ್ಗಸೂಚಿಯಲ್ಲಿ ತಂಬಾಕು ಬಳಕೆ ಬೇಡ ಎಂಬ ನಿಯಮವನ್ನು ಸೇರಿಸಿರುವುದು. ಎಸ್ ಆಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ನೋ ಆಗಿದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ C8ಅಲ್ಲಿ ಶಿಕ್ಷಣ ಸಂಸ್ಥೆಯ ಗಡಿಗೋಡೆ ಅಥವಾ ಆವರಣದ ಹೊರಮಿತಿಯಿಂದ 100 ಗಜಗಳಷ್ಟು ಪ್ರದೇಶವನ್ನು ಗುರುತಿಸಿದ್ದೀರಾ ಅಂತ ಕೇಳುತ್ತೆ. ಎಸ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಎಷ್ಟು 100 ಮೀಟರ್ವರೆಗೆ ಯಾವುದೇ ಅಂಗಡಿ ಈ ರೀತಿ ತಂಬಾಕು ಮುಕ್ತ ಪ್ರದೇಶ ಆಗಿದೆನಾ ಅನ್ನೋದಕ್ಕೆ ನೀವು ಪ್ರೂಫನ್ನು ಕೊಡಬೇಕಾಗುತ್ತೆ ಫೋಟೋ ಮೂಲಕ. ಈ ರೀತಿ ಫೋಟೋವನ್ನು ತೆಗೆದು ಆ ಫೋಟೋ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 9ನೇ C9ಅಲ್ಲಿ ಶಿಕ್ಷಣ ಸಂಸ್ಥೆಯ 100 ಗಜಗಳ ಒಳಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಅಂಗಡಿಗಳು ಇರೋದಿಲ್ಲ ಅನ್ನೋದಕ್ಕೂ ಕೂಡ ನೀವಿಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ದೇರ್ ಆರ್ ನೋ ಟೊಬ್ಯಾಕೋ ಸೆಲ್ಲಿಂಗ್ ಶಾಪ್ಸ್ ಒಂದು ವೇಳೆ ಯಾವುದು ಅಂಗಡಿಗಳಿಲ್ಲ ಅಂದರೆ ಎಸ್ಸನ್ನು ಕ್ಲಿಕ್ ಮಾಡಿ, ಇದ್ದು ಅಂಗಡಿಗಳು ಅಂದರೆ ನೋ ಅಂಥೇಳಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಅನುಸರಣ ಮೌಲ್ಯಮಾಪನಕ್ಕಾಗಿ ಮತ್ತೊಮ್ಮೆ ಭೇಟಿ ನೀಡಿ ಅಂತೇಳಿ ಈ ರೀತಿ ನಿಮ್ಮ ಶಾಲೆಯ ಹೆಸರು ತಗೊಂಡು ನೀವು ತೆಗೆದುಕೊಂಡಂತಹ ಸ್ಕೋರ್, ಫಾರ್ ಎಕ್ಸಾಂಪಲ್ ಇಲ್ಲಿ 53 ಆಗಿದೆ, 90ಕ್ಕಿಂತ ಕಡಿಮೆ ಇದ್ದರೆ ಅದು ಕಲ್ಯಾಣ ಸಚಿವಾಲಯ ಏನು ಮಾಡ್ತದೆ ಅಂದರೆ ಹೊರಡಿಸಿದ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಅಂತೇಳಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಅಂತ ಘೋಷಿಸಲು ಸಾಧ್ಯ ಇಲ್ಲ ಅಂಥೇಳಿ ಪಾಪಪ್ ಮೆಸೇಜ್ ಇಲ್ಲಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮತ್ತೊಮ್ಮೆ ಆ ಮಾಹಿತಿಯನ್ನು ಫಸ್ಟಿಂದ ಹಾಕ್ಕೊಂಡು ಬಂದು ಯಾವ್ಯಾವ ಅಂಕಗಳನ್ನು ಸರಿ ಮಾಡಿಕೊಂಡು 90 ಅಂಕಕ್ಕೆ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಆಗ ಸಕ್ಸಸ್, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಇದು ಘೋಷಿಸಲು ಅಂತೇಳಿ ನಿಮ್ಮ ಶಾಲೆಯ ಹೆಸರು ತೆಗೆದುಕೊಂಡು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೊರಡಿಸಿದಂತಹ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಮಾರ್ಗಸೂಚಿಗಳ ಅಡಿಯಲ್ಲಿ ನೀಡಲಾದ ಎಲ್ಲ ಮಾನದಂಡಗಳನ್ನು ಶಿಕ್ಷಣ ಸಂಸ್ಥೆಯು ಪೂರ್ಣಗೊಳಿಸಿದೆ ಅಂತೇಳಿ ಪ್ರಮಾಣ ಪತ್ರವನ್ನು ವೀಕ್ಷಿಸಿ ಅಂತ ಬಂದಿರುತ್ತೆ. ನೀವು ಮಾಡಿರೋದೆಲ್ಲ ಈ ರೀತಿ ಅಭಿನಂದನೆಗಳು ಅಂತೇಳಿ ಸಕ್ಸಸ್ ಆಗಬೇಕಂದ್ರೆ ಟೋಟಲ್ ಅಂಕಗಳನ್ನು ನೀಡಿದಾರಲ್ಲ 90 ಅಂಕ ಆಗಬೇಕು, 90ಕ್ಕಿಂತ ಹೆಚ್ಚಾಗಬೇಕು ಹೊರತು 90ಕ್ಕಿಂತ 1 ಅಂಕ ಕಡಿಮೆ ಆದರೂ ಕೂಡ ಅದು ನಿಮಗೆ ಸಕ್ಸಸ್ ಆಗೋದಿಲ್ಲ, ಪ್ರಮಾಣ ಪತ್ರ ಕೂಡ ಬರೋದಿಲ್ಲ. ಸೊ ಈಗ 90ಕ್ಕಿಂತ ಅಧಿಕ ಆದ ನಂತರ ಈ ರೀತಿ ಅಭಿನಂದನೆಗಳು ಅಂತೇಳಿ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಪ್ರಮಾಣ ಪತ್ರವನ್ನು ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ಟಿಫಿಕೇಟ್ V ಅಂತ ಬರುತ್ತೆ. ಇಲ್ಲಿ ಇಯರ್ ಕಾಣಿಸುತ್ತಿದೆಯಲ್ಲ 2024 ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ 2026 ಏಪ್ರಿಲ್ 1 ಮೇಲೆ ಕ್ಲಿಕ್ ಮಾಡಿ 2026 ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಶಾಲೆಯ ಯುಡೈಸ್ ಕೋಡ್ ಮತ್ತು ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೇಮ್, ಸ್ಟೇಟಸ್ ಮತ್ತು ಟೋಟಲ್ ಸ್ಕೋರ್ ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಅದ್ರ ಮುಂದೆ ಪ್ರೊವಿಷನಲ್ ಅಂತಿದೆ, ಅಂದರೆ ಈ ಸದ್ಯ ನೀವು ಮಾಡಿದ್ದೀರಾ ಅದು ಸಕ್ಸಸ್ ಆಗಿದೆ. ನೆಕ್ಸ್ಟ್ ಅಪ್ರೂವ್ಡ್ ಬೈ ಡಿಸ್ಟ್ರಿಕ್ಟ್ ನಾಟ್ ಅವೈಲೇಬಲ್ ಅಂತಿದೆ, ಇನ್ನು ಡಿಸ್ಟ್ರಿಕ್ಕಿಂದ ಇದು ಅಪ್ರೂವ್ಡ್ ಆದಾಗ ಅಪ್ರೂವ್ಡ್ ಅಂತ ಬರುತ್ತೆ. ಹಾಗೆ ನಿಮಗೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನೇಮ್ ಒಳಗೊಂಡಿರುವಂತಹ ಪ್ರೊವಿಷನಲ್ ಸರ್ಟಿಫಿಕೇಟ್ ಕೂಡ ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಅದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿ ತೆಗೆದಿಟ್ಕೊಳ್ಳಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಷಯ. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಷಯದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.